ಎಷ್ಟೋ ಸಲ ಏನಾಗ್ತದೆ ಅಂದರೆ ನಾವು ತುಂಬ ಕಷ್ಟ ಬೀಳ್ತಾ ಇರ್ತೀವಿ. ದುಡ್ಡು ಮಾಡಬೇಕು, ಸಂಪತ್ತು ಗಳಿಸಬೇಕು, ಯಶಸ್ವಿ ಆಗಬೇಕು ಅಂತ. ಆದರೆ ನಾವು ಮಾಡ್ತಾ ಇರೋ ಕೆಲಸಕ್ಕೂ ರಿಸಲ್ಟ್ಗೂ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ನಾವೇನು ಬಯಸ್ತಾ ಇದ್ದೀವೋ ಆ ರಿಸಲ್ಟ್ ಬರ್ತಾ ಇರಲ್ಲ. ಎಷ್ಟೋ ಸಲ ನಮ್ಮ ಹತ್ರ ಅವಕಾಶ ಇದ್ದರೂ ಅದನ್ನು ನಾವು ಗುರುತಿಸ್ಲಿಕ್ಕಾಗಲ್ಲ. ನಮ್ಮ ಸೋಂಬೇರಿತನ, ಭಯ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಏನೋ ಒಂದು ಬಂದು ಅದನ್ನು ಮುಂದೂಡ್ತೀವಿ. ಆ ಅವಕಾಶನ ಗುರುತಿಸಲ್ಲ. ಆದರೆ ಅದೇ ಅವಕಾಶನ ಬೇರೆಯವರು ಗುರುತಿಸಿ ಅದನ್ನು ಉಪಯೋಗ ಮಾಡಿಕೊಂಡು ಶ್ರೀಮಂತರಾಗ್ತಾರೆ. ನಾವು ಆ ಅವಕಾಶನ ನೋಡದೇ ಇರೋ ರೀತಿ ನಮ್ಮ ಕಣ್ಣು ಮುಂದೆ ಯಾವ ನಂಬಿಕೆಯ ಪರದೆ ಅಡ್ಡ ಬಂದಿದೆ. ಯಾಕಂದರೆ ಯಾರೋ ಒಬ್ಬರು ನಮಗಿಂತ ಕಡಿಮೆ ಟ್ಯಾಲೆಂಟ್ ಇರುವಂಥವ್ರು ಆ ಅವಕಾಶನ ಗುರುತಿಸಿ ಯುಟಿಲೈಸ್ ಮಾಡಿಕೊಂಡು ದುಡ್ಡು ಮಾಡ್ತಾರೆ, ಶ್ರೀಮಂತರಾಗ್ತಾರೆ. ನಾವು ಬರೀ ನೋಡ್ತಾ ಇದ್ಬಿಡ್ತೀವಿ. ಕಾರಣ ಏನು? ಯಾಕೆ ಹಾಗಾಗ್ತದೆ ಅಂದರೆ ನಮಗೂ ದುಡ್ಡಿನ ಅವಶ್ಯಕತೆ ಇದೆ, ದುಡ್ಡು ಮುಖ್ಯ. ಆದರೆ ಒಳಗಡೆಗೆ ಆ ಫೀಲಿಂಗ್ ಇಲ್ಲ, ಆ ಭಾವನೆ ಇಲ್ಲ. ನಮಗೆ ದುಡ್ಡಿನಗಿಂತ ಜಾಸ್ತಿ ಬೇರೆ ಏನೋ ಬೇಕು. ಹೇಗೆ ನಾವು ಆ ಫೀಲಿಂಗ್ನ ಡೆವಲಪ್ಮೆಂಟ್ ಮಾಡೋದು, ಅಭಿವೃದ್ಧಿ ಮಾಡೋದು? ಯಾಕಂದರೆ ನಾವು ಓದಿದ್ದೇವೆ, ಆರೋಗ್ಯವಾಗಿದ್ದೀವಿ, ಬುದ್ಧಿ ಇದೆ, ದುಡಿಯೋ ಸಾಮರ್ಥ್ಯವೂ ಇದೆ. ಆದರೆ ದುಡ್ಡಿನ ವಿಚಾರದಲ್ಲಿ ನಾವು ಯಾಕೆ ಹಿಂದೆ ಬಿದ್ದಿದ್ದೀವಿ? ಯಾಕೆ ಎಷ್ಟು ದುಡಿದ್ರೂ ಕೈ ಹತ್ತಾ ಇಲ್ಲ, ಸಾಲ ಆಗಿಬಿಟ್ಟಿದೆ, ದುಡ್ಡು ನಿಲ್ತಾ ಇಲ್ಲ? ಹೇಗೆ ನಾವು ಹಣಕ್ಕಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ಟ್ರೈನ್ ಮಾಡೋದು? ಒಳಗಡೆ ಬಿದ್ದಿರುವಂತಹ ಹಳೆಯ ನಂಬಿಕೆಗಳನ್ನು, ಬಿಲೀಫ್ ಸಿಸ್ಟಮ್ನ ಚೇಂಜ್ ಮಾಡೋದು? ಹೇಗೆ ನಾವು ದುಡ್ಡೇ ನಮ್ಮನ್ನು ಹುಡ್ಕೊಂಡು ಬರಬೇಕು, ದುಡ್ಡು ನಮ್ಮ ಹತ್ರ ಆಕರ್ಷಣೆ ಆಗಬೇಕು, ಯಾವ ರೀತಿ ಮಾಡೋದು? ನಮಗೆ ಯಾವುದೇ ರಿಸಲ್ಟ್ ಬರಬೇಕು ಅಂದರೆ ನಾವು 3 ವಿಷಯನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿರಬೇಕು. ಮೊದಲನೇದು ಅವೇರ್ನೆಸ್, ನಮಗೇನು ಬೇಕು ಅನ್ನೋ ಸ್ಪಷ್ಟತೆ ಇರಬೇಕು. ಎರಡನೇದು ಪರ್ಮಿಷನ್, ನಮ್ಮ ಆಂತರಿಕ ಜಗತ್ತಿನಲ್ಲಿ, ಇಂಟರ್ನಲ್ ವರ್ಲ್ಡಲ್ಲಿ ನಮಗೇನು ಬೇಕೋ ಅದನ್ನು ಪಡಿಲಿಕ್ಕೆ ಅನುಮತಿ ಇದೆಯಾ ಅಥವಾ ಆಕ್ಷೇಪಣೆ ಇದೆಯಾ, ಅದನ್ನು ಅರ್ಥ ಮಾಡ್ಕೊಂಡಿರಬೇಕು. ನಮ್ಗೆ ಯಾರಾದರೂ 100 ಕೋಟಿ ತಂದು ಕೊಟ್ಟರೆ ನಾವು ಮೆಂಟಲಿ ಪ್ರಿಪೇರ್ ಆಗಿರಲ್ಲ, ಅಬ್ಜೆಕ್ಷನ್ ಮಾಡ್ತೀವಿ, ಬೇಡ ಬೇಡ ಅಂತೀವಿ. ಅಥವಾ ಕೊಟ್ಟರೆ ಇಸ್ಕೊಳ್ಳೋ ದಮ್ ಇದೆಯಾ, ಪರ್ಮಿಷನ್ ಇದೆಯಾ, ಇದನ್ನು ಅರ್ಥ ಮಾಡ್ಕೊಂಡಿರಬೇಕು. ಒಳಗಡೆ ಆಕ್ಷೇಪಣೆ ಇದ್ದಾಗ, ಅಬ್ಜೆಕ್ಷನ್ ಇದ್ದಾಗ ನೀವು ಏನೇ ಕೆಲಸ ಮಾಡ್ತಾರ್ರಿ, ಎಷ್ಟೇ ಹಾರ್ಡ್ ವರ್ಕ್ ಮಾಡಿರಿ, ನಿಮಗೆ ಸರಿಯಾದ ರಿಸಲ್ಟ್ ಸಿಗಲ್ಲ. ಈ ಪರ್ಮಿಷನ್ನ ಹೇಗೆ ಕ್ರಿಯೇಟ್ ಮಾಡೋದು? ಯಾಕಂದರೆ ನಮಗೆಲ್ಲರೂ ಗುರಿ ಇಟ್ಕೊಳ್ಳಿ ಅಂತ ಹೇಳಿರ್ತಾರೆ. ಈ ಪರ್ಮಿಷನ್ನ ಕ್ರಿಯೇಟ್ ಮಾಡೋದು ಅಷ್ಟು ಹೇಳ್ಕೊಟ್ಟಿರಲ್ಲ. ಅಂದರೆ ಎಲ್ಲರ ಗುರಿ ಏನು? ದುಡ್ಡು ಮಾಡಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಕಾರು ಬಂಗ್ಲೆ ಎಲ್ಲ ತಗೋಬೇಕಂತ ಇರ್ತದೆ. ಮನುಷ್ಯ ಅಂದಮೇಲೆ, ಬದುಕಿದ್ದೀವಿ ಅಂದಮೇಲೆ ಎಲ್ರಿಗೂ ಆಸೆ ಇರ್ತದೆ. ಯಾಕೆ ಎಲ್ಲರೂ ಆ ಗುರಿನ ಪೂರ್ತಿ ಮಾಡ್ಕೊಳ್ಳಿಕ್ಕಾಗಲ್ಲ? ಇದು ಪ್ರಶ್ನೆ. ಯಾಕಂದರೆ ಅಬ್ಜೆಕ್ಷನ್, ನಮ್ಮ ಹಳೆಯ ನಂಬಿಕೆ ಏನಿದೆ, ಪಾಸ್ಟ್ ಬಿಲೀಫ್ ಏನಿದೆ, ಅದು ನಮ್ಮನ್ನು ಮುಂದೆ ಹೋಗ್ಲಿಕ್ಕೆ ಬಿಡಲ್ಲ. ಎಲ್ಲೋ ಹೋಗ್ತಾ ಇರಬೇಕಾದ್ರೆ ಅಥವಾ ಎಲ್ಲೋ ಕೂತಿದ್ದಾಗ, ನಾವು ಎಮೋಷ್ನಲ್ ಸ್ಟೇಟಲ್ಲಿದ್ದಾಗ ಯಾರೋ ಏನೋ ಹೇಳಿದ ಮಾತು, ಅಂದರೆ ದುಡ್ಡೇ ಎಲ್ಲ ಸಮಸ್ಯೆಗೆ ಕಾರಣ, ದುಡ್ಡಂದರೆ ತಾಪತ್ರಯ, ಈ ರೀತಿಯ ಮಾತುಗಳು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬೇರೂರು ಬಿಟ್ಟಿರ್ತವೆ. ಅದ್ರ ಮೂಲಕನೇ ನಮ್ಮ ಇಡೀ ಸಿಸ್ಟಮ್ ರೆಡಿ ಆಗ್ತಾ ಇರ್ತದೆ. ಆ ರೀತಿಯ ಅವಕಾಶನ ನಾವು ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಅದು ಒಳಗಡೆ ಕೂತಿದೆ. ನಾವು ಕಾನ್ಷಿಯಸ್ ಆಗಿ ಹಾರ್ಡ್ ವರ್ಕು ಅದು ಇದು ಮಾಡ್ತಾ ಇದ್ದೀವಿ, ಆದರೂ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಯಾಕಂದರೆ ಆಂತರಿಕ ಜಗತ್ತಿನಲ್ಲಿ ಒಳಗಡೆ ನಂಬಿಕೆ ಕೂತಿದೆ. ದುಡ್ಡಂದರೆ ಟೆನ್ಷನ್ ಅಂತ ನಮ್ಮ ಒಳಗಡೆ ಆಕ್ಷೇಪಣೆ ಇದೆ. ನಾವು ಹೊರಗಡೆಯಿಂದ ಮೋಟಿವೇಟ್ ಆಗಿ ದುಡ್ಡು ಮಾಡಬೇಕು ಅಂದ್ಕೋತೀವಿ, ಆದರೆ ಮನಸ್ಸಿನ ಎಲ್ಲೋ ಮೂಲೆಯಲ್ಲಿ ಒಂದು ಬಿಲೀಫ್ ಕೂತಿದೆ, ಒಂದು ನಂಬಿಕೆ ಅಡಕೊಂಡು ಕೂತಿದೆ. ಶ್ರೀಮಂತರಂದರೆ ಮೋಸಗಾರರು, ದುಡ್ಡೇ ಎಲ್ಲ ಸಮಸ್ಯೆಗೆ ಮೂಲ ಕಾರಣ, ಈ ರೀತಿಯ ನಂಬಿಕೆಗಳು. ಶ್ರೀಮಂತರಂದರೆ ಸ್ವಾರ್ಥಿಗಳು ಅನ್ನೋ ನಂಬಿಕೆ. ನೀವು ಬೇಕಾದರೆ ಹಣದ ಬಗ್ಗೆ, ಶ್ರೀಮಂತರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ವಿಚಾರ ಏನು, ಫೀಲಿಂಗ್ ಏನು ಬೇಕಾದರೆ ಬರೆದು ನೋಡಿ. ಮನಸ್ಸು ಬಿಚ್ಚಿ ಬರೆದು ನೋಡಿ. ಏನೇನು ಕೆಟ್ಟದ್ದು ಬರಿಬೇಕು ಅನಿಸಿದ್ರೂ ಬರೆದು ನೋಡಿ, ಅಲ್ಲಿಗೆ ಗೊತ್ತಾಗ್ತದೆ. ಸೊ ಅದ್ರ ಮುಖಾಂತರ ನೀವು ಅನಲೈಸ್ ಮಾಡ್ಬೋದು, ನಾವು ಶ್ರೀಮಂತರಾಗ್ತೀವಾ ಇಲ್ವಾ ಅಂತ. ಅಂದರೆ ನಾವು ಒಳಗಡೆ ಬೇರು ಬಿಟ್ಟಿರುವಂತಹ ನಮ್ಮ ಆಕ್ಷೇಪಣೆ ಏನಿದೆ ಅದನ್ನು ಗುರುತಿಸಿ ಅದನ್ನು ಹೊಸ ವಿಧಾನದಲ್ಲಿ, ಹೊಸ ರೀತಿಯಲ್ಲಿ ಮತ್ತೆ ಫೀಡ್ ಮಾಡಬೇಕು. ಅಂದರೆ ನಮ್ಮ ಐಡೆಂಟಿಟಿ, ನಮ್ಮನ್ನು ನಾವು ಇಂಟರ್ನಲ್ ವರ್ಲ್ಡಲ್ಲಿ ಯಾವ ರೀತಿ ಗುರುತಿಸ್ಕೊಂಡಿದ್ದೀವಿ, ನಮ್ಮ ಸೆಲ್ಫ್ ಇಮೇಜ್ ಏನು, ಆಂತರಿಕ ಜಗತ್ತಿನಲ್ಲಿ ನಿಮ್ಮ ಒಳಗಡೆಯಿಂದ ನೀವು ನಿಮ್ಮನ್ನು ಯಾವ ರೀತಿ ನೋಡ್ತೀರಾ, ನಿಮ್ಮ ಇನ್ನರ್ ಸೆಲ್ಫ್ ಇಮೇಜ್ ಏನು? ಇಮೇಜ್ ತುಂಬ ಚಿಕ್ಕದಿದ್ದರೆ, ಅಂದರೆ ನಾನು ಬಡವ, ಪಾಪದವ, ಮಿಡಲ್ ಕ್ಲಾಸ್, ಈ ರೀತಿಯ ಬಿಲೀಫ್ ಸಿಸ್ಟಮ್ ಇದ್ದರೆ ಹೊರಗಡೆನೂ ಸಹ ಅದೇ ರೀತಿ ನಡೀತಾ ಇರ್ತದೆ. ಈಗ ಪ್ರಶ್ನೆ ಏನಂದರೆ, ಆ ಸೆಲ್ಫ್ ಇಮೇಜ್ನ
ಬದಲಾಯಿಸೋದು ಹೇಗೆ? ಯಾಕಂದರೆ ನಾವು ಆ ಇಮೇಜ್ನ ಬದಲಾಯಿಸ್ಕೊಳ್ತಾ ಬಂದ ಹಾಗೆ ಹೊರಗಡೆ ಸಹ ನಮಗೆ ಲೈಕ್ ಮೈಂಡೆಡ್ ಜನರೇ ಸಿಗ್ತಾರೆ. ನಾವು ಹಣನ ಅಟ್ರಾಕ್ಟ್ ಮಾಡ್ತಾ ಇಲ್ಲ, ರಿಯಲ್ ಆಗಿ ಹಣ ದುಡಿಯೋರ ಹತ್ರ ನಮ್ಮ ಲಿಂಕ್ ಇಲ್ಲ ಅಂದರೆ ನಮ್ಮ ಸೆಲ್ಫ್ ಇಮೇಜ್ ಕಡಿಮೆ ಇದೆ. ಅಂದರೆ ನಮಗೆ ಐಡೆಂಟಿಟಿ ಇಲ್ಲ. ನಾವು ನಮ್ಮ ಥರದವರನ್ನೇ ಆಕರ್ಷಿಸ್ತಾ ಇದ್ದೀವಿ. ಅವ್ರ ಜೊತೆ ನಮಗೆ ಕಂಫರ್ಟೇಬಲ್ ಆಗ್ತಾಯಿದೆ. ಒಂದು ವೇಳೆ ಯಾರಾದರೂ ಸೆಲ್ಫ್ ಇಮೇಜ್ ದೊಡ್ಡದಾಗಿರುವಂಥವ್ರು ನಮ್ಗೆ ಸಿಕ್ಕಿದರೆ ನಾವು ಗಾಬರಿ ಬೀಳ್ತೀವಿ, ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತೀವಿ. ಯಾಕೆ ಆ ರೀತಿ ಆಗುತ್ತಂದರೆ ನಮ್ಮ ಸೆಲ್ಫ್ ಇಮೇಜ್ ಏನಿದೆ ಆ ರೀತಿ ಇದೆ, ನಮ್ಮ ಪಾಸ್ಟ್ ಬಿಲೀಫ್ ಏನಿದೆ ಆ ರೀತಿ ಇದೆ. ನೀವು ಸಹ ಶ್ರೀಮಂತರನ್ನು ಮೀಟ್ ಮಾಡಿದಾಗ ನಿಮಗೆ ಯಾವ ಫೀಲ್ ಬರ್ತದೆ ಅಬ್ಸರ್ವ್ ಮಾಡಿ ನೋಡಿ. ಗಾಬರಿ ಆಗ್ತದಾ ಅಥವಾ ಕಂಫರ್ಟೇಬಲ್ ಫೀಲ್ ಆಗ್ತದಾ? ಅದ್ರ ಮೂಲಕ ನೀವು ನಿಮ್ಮ ಮೈಂಡ್ಸೆಟ್ ಬಗ್ಗೆ ತಿಳ್ಕೊಬೋದು. ಯಾಕೆ ಶ್ರೀಮಂತರು ಅಂದ್ಕೊಂಡ್ರೆ ನಮಗೆ ಆ ರೀತಿ ಆಗ್ತದಂದರೆ ನಮಗೆ ಅವ್ರ ಬಗ್ಗೆ ನೆಗೆಟಿವ್ ಬಿಲೀಫ್, ಅಂದರೆ ಶ್ರೀಮಂತರಂದರೆ ಸ್ವಾರ್ಥಿಗಳು, ಅವರಿಗೆ ಇಮೋಷನ್ ಇರಲ್ಲ, ದುಡ್ಡಿನ ಮದ, ಈ ರೀತಿಯ ಭಾವನೆಗಳು ತುಂಬಿಸ್ಕೊಂಡು ಬಿಟ್ಟಿದ್ದೀವಿ. ಗೊತ್ತೋ ಗೊತ್ತಿಲ್ಲದೇನೋ, ಅಂದರೆ ಮೈಂಡ್ ಅಲೌ ಮಾಡ್ತಾ ಇಲ್ಲ, ಪರ್ಮಿಷನ್ ಕೊಡ್ತಾ ಇಲ್ಲ. ಅಂದರೆ ನಮ್ಮ ಇನ್ನರ್ ವರ್ಲ್ಡಲ್ಲಿ, ಅಂತರಂಗದಲ್ಲಿ ಪರ್ಮಿಷನ್ ಇದೆಯಾ? ನಾವು ಶ್ರೀಮಂತ ಆಗಲಿಕ್ಕೆ ನಮ್ಮ ಮನಸ್ಸೇ ಒಪ್ಕೋತಾ ಇದೆಯಾ? ಅದು ತುಂಬ ಅವಶ್ಯಕ. ನಾವು ಹೊರಗಡೆಯಿಂದ ದುಡ್ಡು ಕೆಲಸ ಅಂತ ಏನೇ ಒದಾಡ್ತಾ ಇದ್ದರೂ ನಮ್ಮ ಮೈಂಡಿಗೆ ಗೊತ್ತಿದೆಯಾ ನಮಗೆ ಹಣ ಯಾಕೆ ಬೇಕು, ಎಷ್ಟು ಬೇಕು ಅಂತ? ಯಾಕಂದರೆ ಅದು ನಮಗೆ ಮುಖ್ಯ, ಅವಶ್ಯಕ ಅಂದರೆ ಮಾತ್ರ ನಮ್ಮ ಮೈಂಡು ಅದ್ರ ಮೇಲೆ ಕೆಲಸ ಮಾಡ್ತದೆ. ಈಗ ನಾವು ನಮ್ಮ ಫ್ಯಾಮಿಲಿಗೋಸ್ಕರ ಏನೇನೋ ಮಾಡ್ತೀವಿ. ಯಾಕೆ? ನಮ್ಮ ನಂಬಿಕೆ ಏನು ಅಂದರೆ ಫ್ಯಾಮಿಲಿ ತುಂಬ ಅವಶ್ಯಕ ಅಂತ. ಕೆಲವರಿಗೆ ಆರೋಗ್ಯ ಇಂಪಾರ್ಟೆಂಟ್, ಜಿಮ್ಮಿಗೆ ಹೋಗ್ತಾರೆ, ವಾಕಿಂಗ್ ಮಾಡ್ತಾರೆ. ಇನ್ನು ಕೆಲವರಿಗೆ ಸಂಬಂಧ ಉಳಿಸ್ಕೊಳ್ಳಿಕ್ಕೆ ತುಂಬ ಹೆಣಗಾಡ್ತಾರೆ, ಯಾಕಂದರೆ ಅವ್ರಿಗೆ ಸಂಬಂಧ ಇಂಪಾರ್ಟೆಂಟು. ನಮ್ಮ ಮೈಂಡ್ಗೆ ಏನು ಅವಶ್ಯಕ ಅಂತ ಕ್ಲಿಯರ್ ಇಲ್ಲ ಅಂದರೆ ನಾವು ನಮ್ಮ ವಿರುದ್ಧನೇ ಆಟ ಆಡ್ತಾ ಇರ್ತೀವಿ. ಒಂದು ಸಲ ನಮ್ಮ ವ್ಯಾಲ್ಯೂ, ನಮಗೆ ಏನು ಅವಶ್ಯಕ ಅಂತ ನಾವು ಎಕ್ಸ್ಪ್ಲೋರ್ ಮಾಡಿಕೊಂಡ್ರೆ, ಅದ್ರ ಮೇಲೆ ಗಮನ ಹರಿಸಿದ್ರೆ ಆವಾಗ ನಮಗೆ ದಾರಿ ಸಿಗ್ತದೆ. ಆ ಗುರಿನ ಅಚೀವ್ ಮಾಡಬೇಕು ಅನ್ನೋ ಸಾಮರ್ಥ್ಯ ಬರ್ತದೆ. ಯಾಕಂದರೆ ನಮಗೆ ಒಂದು ಕ್ಲಾರಿಟಿ ಇರಬೇಕು, ಸ್ಪಷ್ಟತೆ ಇರಬೇಕು. ನನಗೆ ಹಣ ಬೇಕಾ ಇಲ್ಲ ಇನ್ನೇನು ಬೇಕಾ? ಈಗ ನಾವು ಹಣ ಮಾಡ್ತಾ ಇಲ್ಲ ಅಂದರೆ ನಮಗೆ ಹಣಕ್ಕಿಂತ ಮೇಲೆ ಇಂಪಾರ್ಟೆಂಟ್ ಬೇರೆ ಏನೋ ಇದೆ, ಅದ್ರ ಮೇಲೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಹಣ ಲೋ ಇದೆ, ಡೌನಲ್ಲಿದೆ, ಬೇರೆದೇನೋ ಮೇಲ್ಗಡೆ ಇದೆ. ಹಾಗಾಗಿ ನಿಮ್ಮ ಮನಸ್ಸು ಅಲೌ ಮಾಡ್ತಾ ಇಲ್ಲ. ಏನು ಬೇಕು ಅಂತ ನಿಮಗೆ ಸ್ಪಷ್ಟತೆ ಇಲ್ಲ ಅಂದರೆ ನಿಮಗೆ ಆ ಇಮೋಷನ್ ಬರಲ್ಲ, ಆ ಫೀಲ್ ಬರಲ್ಲ. ನಿಮ್ಮಲ್ಲಿ ಅವೇರ್ನೆಸ್ ಕ್ಲಿಯರ್ ಆದರೆ, ಪರ್ಮಿಷನ್ನು ಕ್ಲಿಯರ್ ಇದ್ದರೆ ಆವಾಗ ಎಬಿಲಿಟಿ, ಯೋಗ್ಯತೆ ಬರ್ತದೆ. ಆವಾಗ ನೀವು ನಿಮ್ಮ ಸಾಮರ್ಥ್ಯ, ಯೋಗ್ಯತೆನ ಉಪಯೋಗಿಸ್ತೀರ. ಎಬಿಲಿಟಿ ಹೇಗೆ ಹೆಚ್ಚಿಸ್ಕೊಳ್ತೀರಾ ಅಂದರೆ ಹೊಸ ಸ್ಕಿಲ್ ಕಲಿತೀರಾ, ಹೊಸ ಹ್ಯಾಬಿಟ್ ರೂಪಿಸ್ಕೊಳ್ತೀರಾ, ಹೊಸ ಹೊಸ ಜನರನ್ನ ಭೇಟಿ ಮಾಡ್ತೀರಾ. ನಿಮಗೆ ಏನು ಬೇಕು ಅನ್ನೋ ಸ್ಪಷ್ಟತೆ ಇಲ್ಲ, ಒಳಗಡೆ ಫೀಲಿಂಗ್ ಇಲ್ಲ ಅಂದರೆ ನೀವು ಯಾರನ್ನೂ ಮೀಟ್ ಮಾಡಲ್ಲ. ನಿಮಗಿದು ಸ್ಪಷ್ಟತೆ ಬಂತು ಅಂದರೆ ನಕಾರಾತ್ಮಕ ಮಾತಾಡೋರ ಹತ್ರ, ದುಡ್ಡಿನ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡೋರ ಹತ್ರ, ಸಕ್ಸಸ್ ಜನರ ಬಗ್ಗೆ ಕೆಟ್ಟದಾಗಿ ಮಾತಾಡೋರ ಹತ್ರ, ಅಂಥವರಿಂದ ದೂರ ಇರ್ತೀರ. ಅಂದರೆ ನಾವು ಹೊರಗಡೆ ಏನೇ ಮಾಡಬೇಕು ಅಂದರೆ ಒಳಗಡೆಯಿಂದ ನಮಗೆ ಈ ವಿಷಯ ಅರ್ಥ ಆಗಿರಬೇಕು. ಇಲ್ಲಾಂದರೆ ನಿಮಗೆ ಹೊರಗಡೆಯಿಂದ ಯುದ್ಧ ಮಾಡಲಿಕ್ಕೆ ಎಲ್ಲ ವಸ್ತುಗಳು ಕೊಟ್ಟರು, ಎಲ್ಲ ಆಯುಧಗಳನ್ನು ಕೊಟ್ಟರೂ ಸಹ ನೀವು ಗೆದ್ದು ಬರ್ತೀರನ್ನೋ ನಂಬಿಕೆ ಇರಲ್ಲ. ಯಾಕಂದರೆ ಒಳಗಡೆಯಿಂದ ನೀವು ರೆಡಿ ಆಗಿರಲ್ಲ. ಈಗ ಎಷ್ಟೋ ಜನ ಫ್ಯಾಮಿಲಿಯಿಂದ ದುಡ್ಡಿನ ಸಪೋರ್ಟ್ ಮಾಡ್ತಾರೆ, ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಆದರೂ ಸಕ್ಸಸ್ ಆಗಲ್ಲ ಅವರು. ಯಾಕೆ ಹೇಳಿ? ಒಳಗಡೆಯಿಂದ ಮೈಂಡ್ ಸೆಟ್, ಅಂತರಂಗದಲ್ಲಿ ಏನು ಬಿಲೀಫ್ ಬಿದ್ದಿದೆಯಲ್ಲ ಅದ್ರ ಮೂಲಕನೇ ವರ್ಕ್ ಮಾಡ್ತಾ ಇರ್ತಾರೆ. ಒಳಗಡೆಯಿಂದ ಕ್ಲಿಯರ್ ಆಗಿದ್ದಾಗ ಹೊರಗಡೆಯಿಂದ ಎಲ್ಲ ಸಿಗ್ತದೆ. ಜನ ಇದ್ದಾರೆ, ದುಡ್ಡು ಇದೆ, ನಾವು ಅದನ್ನು ಯುಟಿಲೈಸ್ ಮಾಡ್ತಾ ಇಲ್ಲ. ಅವಕಾಶ ಬಂದರೆ ಮೂಡ್ ಸರಿ ಇಲ್ಲ, ತಲೆನೋವು, ಇಂಥವ್ರ ಹತ್ರ ವ್ಯವಹಾರ ಮಾಡಬಾರ್ದು, ಈ ರೀತಿಯ ನಂಬಿಕೆಗಳನ್ನು ಆ ಪರದೆ ಮೂಲಕ ನೋಡ್ತೀವಿ. ಕಣ್ಮುಂದೆ ಅವಕಾಶ ಇದ್ದರೂ ಕಳ್ಕೊತೀವಿ. ಇದು ಯಾವ ರೀತಿ ಅಂದರೆ, ನಾವು ಚಿಕ್ಕ ವಯಸ್ಸಿನಲ್ಲಿ ಊಟಕ್ಕೆ ಕೂತಿದ್ದಾಗ ಅಮ್ಮ ಉಪ್ಪು ತಗೋಬಾ ಹೋಗು ಅಂತ ಹೇಳ್ತಾರೆ. ನಾವು ಫಸ್ಟೇ ಒಂದು ನಂಬಿಕೆ ಕೊಟ್ಬಿಡ್ತೀವಿ, ನನಗೆ ಸಿಗಲ್ಲ, ಅದು ನನಗೆ ಗೊತ್ತಾಗಲ್ಲ ಅಂತ. ಒಂದು ವೇಳೆ ನಾವು ಫೋರ್ಸ್ ಆಗಿ ಒಳಗಡೆ ಹೋಗಿ ಹುಡುಕಿದ್ರೂ ಅದು ನಮ್ಮ ಕಣ್ಮುಂದೆ ಇದ್ದರೂ ನಮಗೆ ಸಿಗಲ್ಲ. ಯಾಕೆ ಹೇಳಿ? ನಮ್ಮ ಫಸ್ಟ್ ಬಿಲೀಫ್ ಸಿಸ್ಟಮ್, ಮೊದಲನೇ ನಂಬಿಕೆನೇ ನನಗೆ ಸಿಗಲ್ಲ ಅನ್ನೋದು. ಅದು ಸಿಕ್ಕಿಲ್ಲ ಅಂದರೆ ನಾವು ಯಶಸ್ವಿ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಆಮೇಲೆ ಅಮ್ಮ ಬಂದು ತೋರಿಸ್ತಾರೆ, ಕಣ್ಮುಂದೆ ಇಲ್ಲೇ ಇತ್ತಲ್ವೋ ಅಂತ. ಅಂದರೆ ಈಗೇನು ನಾವು ಬದುಕ್ತಾ ಇದ್ದೀವಿ, ಇದೇ ನಮ್ಮ ಸಕ್ಸಸ್ಸು, ಇದೇ ನಮ್ಮ ಚಾಯ್ಸ್, ಇದೇ ನಮ್ಮ ಆಯ್ಕೆ. ತುಂಬ ಕಷ್ಟ ಬೀಳ್ತಾ ಇದ್ದೀವಿ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ, ಎಲ್ಲ ಓಕೆ. ಆದರೆ ಮೂಲದಲ್ಲಿ ನೋಡಿದ್ರೆ ಇದು ನಮ್ಮ ಆಯ್ಕೆ. ಈ ಆಯ್ಕೆ ಬದಲಾಗಬೇಕು ಅಂದರೆ ನಮ್ಮ ವಿಧಾನಗಳನ್ನು ಬದಲಾಯಿಸ್ಕೋಬೇಕು. ಆವಾಗ ನಮ್ಮ ಆಯ್ಕೆ ಬದಲಾಗ್ತದೆ. ಮುಂದಿನ ವಿಡಿಯೋದಲ್ಲಿ ನಾವು ನಮ್ಮ ಇಂಟರ್ನಲಲ್ಲಿ
ನಮ್ಮ ಒಳಗಡೆಯಿಂದ ಪರ್ಮಿಷನ್ ಯಾವ ರೀತಿ ತಗೊಳ್ಳೋದು ನೋಡೋಣ.